ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದು ಹೊಸ ಕಾರನ್ನು ಖರೀದಿ ಮಾಡಿದ್ರು. ಆ ಕಾರಿನ ಬೆಲೆ ಸುಮಾರು ಹತ್ತತ್ರ ಏನೇ ಇಲ್ಲಾದರೂ ಕೂಡ ಸುಮಾರು 3 ಕೋಟಿ ಬೆಲೆ ಬಾಳುವಂತಹ ಕಾರು. ಈ ಕಾರಿನ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಕಾರನ್ನು ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ತೆಗೆದುಕೊಂಡ್ರು? ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೊಸ ಕಾರನ್ನು ಖರೀದಿ ಮಾಡಲಿಕ್ಕೆ ಏನಾದರೂ ಕಾರಣ ಇತ್ತಾ? ಖಂಡಿತವಾಗ್ಲೂ ಕಾರಣ ಇದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಕಾರನ್ನು ಖರೀದಿ ಮಾಡಲಿಕ್ಕೆ ಒಂದು ಕಾರಣ ಇದ್ದೇ ಇದೆ. ಈಗಾಗಲೇ ಅವರ ಬಳಿ ಸಾಕಷ್ಟು ಕಾರುಗಳು ಕೂಡ ಇದೆ. ಅಂದರೆ ಒಳ್ಳೊಳ್ಳೆಯ ಬ್ರ್ಯಾಂಡೆಡ್ ಕಾರ್ಗಳು ಕೂಡ ಇದ್ದರೂ ಕೂಡ ಇವತ್ತು ಈ ಒಂದು ಕಾರನ್ನು ಖರೀದಿ ಮಾಡಲಿಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ. ಹಾಗಾದರೆ ಆ ಕಾರಣ ಏನು? ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೊಸ ಕಾರನ್ನು ಖರೀದಿ ಮಾಡಲಿಕ್ಕೆ ಕಾರಣ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದೆ. ಎಸ್, ಅದೇ ವಿಚಾರಕ್ಕೆ ನಾನು ಬಂದುಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಿ ಎಮ್ ಆಗುವಂತಹ ಕ್ಯಾಂಡಿಡೇಟು. ಹೇಗಾದರೂ ಮಾಡಿ, ಅಂದರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಂತಹದ್ದು. ಸಿದ್ದರಾಮಯ್ಯ ಸಿ ಎಮ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರೆ, ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಮ್ ಮಾಡಬೇಕು ಅಂತೇಳಿ ಅವರ ಬಣದ ಶಾಸಕರು ಹೈಕಮಾಂಡ್ ಜೊತೆ ಪ್ರತಿನಿತ್ಯ ಲಾಬಿ ಮಾಡ್ತಲೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಿರುವಂತಹದ್ದು. ಆದರೆ ಈಗ ಈ ಒಂದು ಹೊಸ ಕಾರನ್ನು ಖರೀದಿ ಮಾಡಿದ್ದಾರೆ ಅಂತಂತಂದರೆ ಏನಾದರೂ ಅಧಿಕಾರದ ಬದಲಾವಣೆ ಏನಾದರೂ ಆಗುತ್ತಾ? ಈ ಹಿಂದೆ ಯಡಿಯೂರಪ್ಪ ಕೂಡ ಸಿ ಎಮ್ ಆಗುವಂತಹ ಸಂದರ್ಭದಲ್ಲಿ ಒಂದು ಹೊಸ ಕಾರನ್ನು ಖರೀದಿ ಮಾಡಿದರು. ಜೊತೆಗೆ ಸಿದ್ದರಾಮಯ್ಯ ಕೂಡ ಮೊನ್ನೆಯಷ್ಟೇ ಒಂದು ಹೊಸ ಕಾರನ್ನು ಕೂಡ ಖರೀದಿ ಮಾಡಿದರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೊಸ ಕಾರನ್ನು ಖರೀದಿ ಮಾಡಿರೋ ಹಿಂದೆ ಹಲವಾರು ವಿಚಾರಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಅಂದರೆ ಈಗಾಗಲೇ ಈ ಕಾರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯವನ್ನು ಸುತ್ತುತ್ತಾರೆ. ಅದು ಕೂಡ ಡಿ ಸಿ ಎಮ್ ಆಗಿ ಅಲ್ಲ, ಸಿ ಎಮ್ ಆಗಿ ಇಡೀ ರಾಜ್ಯವನ್ನು ಸುತ್ತೋದಕ್ಕಿಂತಲೇ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಲೆಕ್ಸುರಿ ಇರುವಂತಹ ಕಾರನ್ನು ಡಿ ಕೆ ಶಿವಕುಮಾರ್ ಅವರು ಖರೀದಿ ಮಾಡಿದ್ದಾರೆ ಅಂತೇಳಿ ಅವರ ಆಪ್ತ ಮೂಲಗಳಿಂದ ಬಂದಂತಹ ಮಾಹಿತಿ. ಎಸ್, ಡಿ ಕೆ ಶಿವಕುಮಾರ್ ಅವರು ಈಗ ಇಡೀ ರಾಜ್ಯವನ್ನು ಪ್ರವಾಸ ಮಾಡಲಿಕ್ಕೆ ಹೊರಟಿರುವಂಥದ್ದು. ಜೊತೆಗೆ ಈ ಹಿಂದೆ ಕುಮಾರಸ್ವಾಮಿಯವರು ಹೇಗೆ 2020 ಮ್ಯಾಚಲ್ಲಿ, ಅಂದರೆ 2020 ಅಧಿಕಾರದ ಅವಧಿಯಲ್ಲಿ ಹೇಗೆ ಮನೆಗಳಿಗೆ ಹಳ್ಳಿಗಳಿಗೆ ಪ್ರವಾಸ ಮಾಡ್ತಾಯಿದ್ರು, ಅದೇ ಮಾದರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಜನಸಂಪರ್ಕ ಸಭೆಯನ್ನು ನಡೆಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಟಿರುವಂಥದ್ದು. ಅಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ, ಈಗ ಫೆಬ್ರವರಿ ತಿಂಗಳು, ಮಾರ್ಚ್ ಆರ್ ಏಪ್ರಿಲ್ಗೆ ಯುಗಾದಿ ಕೂಡ ಶುರುವಾಗುತ್ತೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗುವಂತಹ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಮ್ ಮಾಡಬೇಕು ಅಂತ ಹೇಳಿ, ಅಂದರೆ ಅವರ ಆಪ್ತರ ಬಳಗ ಈಗ ಹೊರಟಿರುವಂಥದ್ದು. ಈ ಒಂದು ಹೊಸ ಕಾರನ್ನ ಖರೀದಿ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಅಧಿಕಾರದ ಬದಲಾವಣೆಯ ಮುನ್ಸೂಚನೆಯ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಿರುವಂಥದ್ದು. ಯಾಕೆಂತಂದರೆ ಹೊಸ ಕಾರನ್ನು ಸುಮ್ಮನೆ ಡಿ ಕೆ ಶಿವಕುಮಾರ್ ಅವರು ಖರೀದಿ ಮಾಡಲ್ಲ. ಆದರೆ ಇವಾಗ ಖರೀದಿ ಮಾಡಿದ್ದಾರೆ ಅಂತಂತಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಖಂಡಿತವಾಗಲೂ ಇದೆ. ಆ ವಿಶೇಷತೆಗಳು ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಜನಸಂಪರ್ಕ ಮಾಡಲಿಕ್ಕೆ, ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಕಾರನ್ನು ಖರೀದಿ ಮಾಡಿದ್ದಾರೆ. ಆ ಒಂದು ಕಾರಿನ ನಂಬರ್ ಕೂಡ KA03 NZ6666. ತುಂಬ ಫ್ಯಾನ್ಸಿ ನಂಬರನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಹೊಸ ಕಾರಿನಲ್ಲೇ ಇಡೀ ರಾಜ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಸುತ್ತಾ ಇರುವಂಥದ್ದು. ಎಸ್, ಇದು
ಇವತ್ತಿನ ಒಂದು ವಿಚಾರ, ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.